ಸ್ನೇಹಿತರೆ, ಫೆಬ್ರವರಿ 2023ರಲ್ಲಿ ಅಮೆರಿಕದ ಆಕಾಶದಲ್ಲಿ ದೊಡ್ಡ ಬಲೂನ್ ಹಾರುತ್ತಿದ್ದ ವಿಡಿಯೋ ವೈರಲ್ ಆಗಿತ್ತು. ನಂತರ ಯುಎಸ್ ಏರ್ ಫೋರ್ಸ್ ಇದು ಚೀನೀ ಪತ್ತೇದಾರಿ ಬಲೂನ್ ಎಂದು ಕಂಡುಹಿಡಿದು ನಂತರ ಅದನ್ನು ನಾಶಪಡಿಸಿತು. ಇದಕ್ಕೆ ಪ್ರತಿಕ್ರಿಯೆಯಾಗಿ ಇದು ಕೇವಲ ನಾಗರಿಕ ಕ್ರಾಫ್ಟ್ ಆಗಿದ್ದು ಅದು ಆಕಸ್ಮಿಕವಾಗಿ ಅಮೆರಿಕದ ವಾಯುಪ್ರದೇಶಕ್ಕೆ ತೇಲಿತು ಎಂದು ಚೀನಾ ಹೇಳಿಕೊಂಡಿತ್ತು. ಈಗ 2024ರಲ್ಲಿ ಚೀನಾದ ಪಕ್ಕದಲ್ಲಿರುವ ತೈವಾನ್ ತನ್ನ ವಾಯುಪ್ರದೇಶದಲ್ಲಿ 3 ರೀತಿಯ ಚೀನೀ ಸ್ಪೈ ಬಲೂನ್ಗಳನ್ನು ಗುರುತಿಸಿದೆ ಎಂದು ವರದಿ ಮಾಡಿದೆ. ಎಲ್ಲಾ 3 ಆಕಾಶ ಬುಟ್ಟಿಗಳು ಕಣ್ಗಾವಲು ತಪ್ಪಿಸಿಕೊಳ್ಳುವ ಮೊದಲು ತೈವಾನ್ನ ಅತ್ಯಂತ ವಿಶೇಷವಾದ ವಾಯುಪಡೆಯ ನೆಲೆಯ ಮೇಲೆ ಹಾದುಹೋದವು ಎನ್ನಲಾಗಿದೆ. ತೈವಾನ್ನ ರಕ್ಷಣಾ ಸಚಿವಾಲಯವು ಕಳೆದ ಕೆಲವು ತಿಂಗಳುಗಳಿಂದ ತೈವಾನ್ನ ಗಡಿಯ ಬಳಿ ಚೀನಾದ ಬೇಹುಗಾರಿಕಾ ಬಲೂನ್ಗಳನ್ನು ಹಲವಾರು ಬಾರಿ ಗಮನಿಸಲಾಗಿದೆ ಎಂದು ಹೇಳಿದೆ. ಆದಾಗ್ಯೂ ಈ ಬಲೂನ್ಗಳನ್ನು ಹವಾಮಾನ ಮಾಹಿತಿಯನ್ನು ಸಂಗ್ರಹಿಸಲು ಮಾತ್ರ ಬಳಸಲಾಗುತ್ತದೆ ಎಂದು ಚೀನಾ ಒತ್ತಾಯಿಸುತ್ತದೆ. ಅದೇನೇ ಇದ್ದರೂ ಚೀನಾದ ಕ್ರಮಗಳಿಂದ ತೈವಾನ್ನ ವಾಯುಪಡೆಯು ಹೆಚ್ಚಿನ ಎಚ್ಚರಿಕೆಯಲ್ಲಿದೆ.